ಇಂದಿನಿಂದ ಅನ್ನಭಾಗ್ಯ ಗೃಹಜ್ಯೋತಿ ಯೋಜನೆ ಜಾರಿ ಆಗ್ತಾ ಇದೆ. ಇಂದು 5 ಕೆಜಿ ಅಕ್ಕಿ, ಹಾಗೆ ಅಕ್ಕಿ ಜೊತೆಗೆ ಇನ್ನು 5 ಕೆಜಿ ಕೊಡಬೇಕಾಗಿತ್ತಲ್ಲ, ಅದಕ್ಕೆ ಹಣವನ್ನು ಕೂಡ ವರ್ಗಾವಣೆ ಮಾಡುವಂಥದ್ದಕ್ಕೆ ಚಾಲನೆ ನೀಡಲಾಗ್ತಾ ಇದೆ. 170 ರೂಪಾಯಿ ಅಂದರೆ 5 ಕೆಜಿ ಹಣ, ಅದನ್ನು BPL ಕಾರ್ಡ್ ಯಜಮಾನರ ಬ್ಯಾಂಕ್ ಖಾತೆಗೆ ವರ್ಗಾಯಿಸಲಾಗುತ್ತೆ. ಇಂದಿನಿಂದಲೇ ಗೃಹಜ್ಯೋತಿ ಗ್ಯಾರಂಟಿ ಭಾಗ್ಯ ಅನ್ವಯ ಆಗ್ತಾ ಇದೆ. 200 ಯೂನಿಟ್ ಒಳಗೆ ಬಳಸಿದ್ರೆ ಜುಲೈ ಬಿಲ್ಲನ್ನು ಕಟ್ಟುವಂಗಿಲ್ಲ. ಆಗಸ್ಟ್ನಲ್ಲಿ ಬರುತ್ತಲ್ಲ ಬಿಲ್ಲು, ಅದನ್ನು ಕಟ್ಟಂಗಿಲ್ಲ 200 ಯೂನಿಟ್ ಒಳಗಡೆ ಯೂಸ್ ಮಾಡಿದಂಥ ಸಂದರ್ಭದಲ್ಲಿ. ಅಂದರೆ ಈಗ ಆಲ್ರೆಡಿ ಸರಾಸರಿ ಎಷ್ಟೆಷ್ಟು ಬರುತ್ತೆ ಅಂತ ಈ ಮಂತು ಅದನ್ನು ಕ್ಯಾಲ್ಕುಲೇಷನ್ ಹಾಕ್ಬಿಟ್ಟು ನಿಮಗೆ ತಿಳಿಸಿ ಹೋಗ್ತಾರೆ. ಪ್ರತಿ ಮನೆಗೆ ಅವರೇ ಬರ್ತಾರೆ ಅಂತ ಹೇಳಿದ್ದಾರೆ. ಈಗ ಆಲ್ರೆಡಿ ಇಂಧನ ಸಚಿವರು ಅದನ್ನು ಒಂದು ಕ್ಲಾರಿಟಿ ಪಡ್ಕೊಂಡು ಅವರೇ ಒಂದು ಕ್ಲಾರಿಫಿಕೇಶನ್ ಕೊಟ್ಟು ಹೋಗ್ತಾರೆ. ನೀವು ಎಷ್ಟು ಸರಾಸರಿ ಬಳಕೆ ಮಾಡ್ತಾ ಇದ್ರಿ, 10% ಎಷ್ಟು ಸಿಗುತ್ತೆ, ನಿಮ್ಗೆ ಅಪ್ಲೈ ಆಗುತ್ತಾ ಇಲ್ವಾ ಅನ್ನುವಂಥದ್ರ ಬಗ್ಗೆ ಯಾರು ಇರ್ತಾರಲ್ಲ, ಬೆಸ್ಕಾಮು ಸೆಸ್ಕಾಮು, ಅವರೇ ಬಂದು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ಅಂತ ಹೇಳಿದ್ದಾರೆ. 5 ಕೆಜಿ ಅಕ್ಕಿ ಬದಲು ಪಡಿತರಿಗೆ ಈ ಒಂದು ಹಣ ವರ್ಗಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಹಾರ ಇಲಾಖೆ ವ್ಯವಸ್ಥಾಪಕ ನಿರ್ದೇಶಕ ಜ್ಞಾನೇಂದ್ರ ಅವರು ಮಾತನಾಡಿದ್ದಾರೆ. ಈ ತಿಂಗಳ ಪಡಿತರ ಅಕ್ಕಿಯ ಹಣವನ್ನ ಜುಲೈ 15ರ ಒಳಗಾಗಿ DBT ಮೂಲಕ ವರ್ಗಾವಣೆ ಮಾಡ್ತೇವೆ ಅಂತ ಹೇಳಿದ್ದಾರೆ. ಅದು ಹೆಡ್ ಆಫ್ ದ ಫ್ಯಾಮಿಲಿ 94.4% ನಮ್ದು ಕಾರ್ಡ್ಗಳಲ್ಲಿ ಅದು ಮಾತ್ರ ಈ ಫೀಮೇಲ್ ಇರ್ತಾರೆ ಅಲ್ಲಿ. ಸೊ ಫಸ್ಟ್ ಪ್ರಯಾರಿಟಿ ಹೆಡ್ ಆಫ್ ದ ಫ್ಯಾಮಿಲಿಗೂ ಕೊಡಬೇಕು. ಆ ಹೆಡ್ ಆಫ್ ದ ಫ್ಯಾಮಿಲಿ ಅವರ ಹತ್ರ ಬ್ಯಾಂಕ್ ಅಕೌಂಟ್, ಆಕ್ಟಿವ್ ಬ್ಯಾಂಕ್ ಅಕೌಂಟ್ ಇಲ್ಲ ಅಂದ್ರೆ ಸೆಕೆಂಡ್ ಯಾರಾದ್ರ ಹತ್ರ ಅಲ್ಲಿ ಬ್ಯಾಂಕ್ ಅಕೌಂಟ್ ಇರಲಿ ಅವರಿಗೆ ಕೊಡಬೇಕು. ಇಂದಿನಿಂದ ಎಲ್ರಿಗೂ ಫ್ರೀ ಕರೆಂಟ್ ಸಿಗುತ್ತೆ. ಗೃಹಜ್ಯೋತಿ ಅರ್ಜಿ ಹಾಕದಿದ್ರೆ ಫ್ರೀ ಕರೆಂಟ್ ಸಿಗಲ್ಲ. ಚಿಕ್ಕಮಗಳೂರಿನಲ್ಲಿ ಇಂಧನ ಸಚಿವ KJ ಜಾರ್ಜ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಚಿಕ್ಕಮಗಳೂರು ಉಸ್ತುವಾರಿ ಸಚಿವರು KJ ಜಾರ್ಜ್ ಅವರು ಹಾಗೆ ಇಂಧನ ಸಚಿವರು ಅವರು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ನೀವು ಅರ್ಜಿಯನ್ನ ಹಾಕ್ತೇ ಹೋದ್ರೆ, ನೋಂದಣಿಯನ್ನ ಮಾಡಿಸ್ಕೊಳ್ದೆ ಹೋದ್ರೆ ಸಿಗಲ್ಲ ಅಂತ ಹೇಳಿದ್ದಾರೆ. ಈವರೆಗೂ 86.5 ಲಕ್ಷ ಜನ ಅರ್ಜಿಯನ್ನ ಹಾಕಿದ್ದಾರೆ, ನೋಂದಣಿಯನ್ನ ಮಾಡಿಸ್ಕೊಂಡಿದ್ದಾರೆ. ಟೈಮ್ ಫ್ರೇಮ್ ಕೊಟ್ಟಿಲ್ಲ. ಜುಲೈ 25ರವರೆಗೆ ಅರ್ಜಿ ಹಾಕಬಹುದು. ಅರ್ಜಿ ಹಾಕಿದ್ರೆ ಮುಂದಿನ ತಿಂಗಳ ಬಿಲ್ ಬರಲ್ಲ. ಅಂದ್ರೆ ಶೂನ್ಯವಾದಂತ ಒಂದು, ಈಗ ಟಿಕೆಟ್ ಕೊಡ್ತಾ ಇದಾರಲ್ಲ KSRTC ಅಲ್ಲಿ ಎಲ್ಲ ನಿಗಮಗಳಲ್ಲೂ 0 ಅಂದ್ಬಿಟ್ಟು ಒಟ್ನಲ್ಲಿ ಟಿಕೆಟ್ ಅಂತೂ ಕೊಟ್ಟೆ ಕೊಡ್ತಾರಲ್ಲ, ಹಂಗೆ ಇಲ್ಲೂ ಕೂಡ ಅಷ್ಟೇ ಬಿಲ್ ಬಂದೇ ಬರುತ್ತೆ, ಆದ್ರೆ ಆ ಮೊತ್ತ 0 ಆಗಿರುತ್ತೆ. ಗೃಹಜ್ಯೋತಿ ಚೆನ್ನಾಗಿ ಆಗ್ತಾ ಇದೆ. ಜುಲೈ 1 ಎಲ್ಲರಿಗೂ ಫ್ರೀ ಕರೆಂಟು. ಯಾಕಂದ್ರೆ ಇದು ಈ ತಿಂಗಳು ಲಾಸ್ಟ್ ಮಂತದ ಬಿಲ್ ಬರ್ತದೆ ನೋಡಿ. ಅದೊಂದು ಟೈಮ್ ಇದೆಯಲ್ಲ, ನಾವು ದೇ ಕ್ಯಾನ್ ಗಿವ್, ಆದಷ್ಟು ಬೇಗನೆ ಮಾಡಬೇಕಾಗ್ತದೆ. ಸರ್ವರ್ ಸಮಸ್ಯೆ ನಮ್ಮ KEB ಆಫೀಸಲ್ಲಿ ಹೋಗಿ ಕೊಡ್ಬೋದು, ಎಲ್ಲ ಕೊಡ್ಬೋದು, ಅದಕ್ಕೆಲ್ಲ ಇದು ಮಾಡ್ತೀವಿ. ಅವ್ರಿಗೆ ಹಾಕದೇ ಇರೋರಿಗೆ ನಾನು ಟೈಮ್ ಫ್ರೇಮ್ ಕೊಡಲಿಲ್ಲ. ಬಟ್ ಹಾಕದಿದ್ರೆ ಈಗ ಈ ತಿಂಗಳದು ಅವ್ರದ್ದು ನೆಕ್ಸ್ಟ್ ಮಂತಿಗೆ ಬರಬೇಕಾದ್ರೆ ಹಾಕಲೇಬೇಕಲ್ಲ, ಅರ್ಜಿಯವರು ಹಾಕಲೇಬೇಕು. ಡಿಲೇ ಮಾಡಿದ್ರೆ ಅವರಿಗೆ ಇದನ್ನು ಸಿಕ್ಕೋದು ಡಿಲೇ ಆಗ್ತದೆ. ಅರ್ಜಿ ಹಾಕೋದಕ್ಕೆ ಡೆಡ್ಲೈನೇ ಇಲ್ಲ, ಅರ್ಜಿ ಹಾಕ್ಬೋದು ಅವರು. ಅರ್ಜಿ ಹಾಕದೇ ಇರೋರಿಗೆ ಫ್ರೀ ಕೊಡ್ಲಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ಅರ್ಜಿ ಹಾಕೋದವರು ಅದಕ್ಕೆ ಫ್ರೀ ಕೊಡ್ಲಿಕ್ಕೆ ಆಗ್ತದೆ, ಅರ್ಜಿ ಹಾಕಲೇಬೇಕಲ್ಲ.